ಹೇಗ ಅನಿಸ್ತು ಇಲ್ಲಿ? ಚೆನ್ನಾಗಿದೆ ಇಲ್ಲಿ ಫುಡ್ ಅಂದ್ರೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ. ಎಲ್ಲದು ಸಪ್ರೇಟ್ ಸಪ್ರೇಟ್ ಆಗಿ ಮಾಡಿದ್ದಾರೆ. ಟೀ ಕಾಫಿ ಇಂದ ಹಿಡಿದು ಊಟದ ತನಕನೂ ಭೋಜನಾಲಯ ಅದೆಲ್ಲ ಸಪ್ರೇಟ್ ಆಗಿ ಮಾಡಿದ್ದಾರೆ. ಚೆನ್ನಾಗಿದೆ ಫುಡ್. ಏನ್ ಊಟ ಮಾಡಿದ್ರಿ? ನಾವಿವತ್ತು ಸ್ನಾಕ್ಸ್ ದೋಸಾ, ಇಡ್ಲಿ, ವಡ. He was aware of Rameshwaram. We brought him here for that. It's a different for everyone. It is a different experience. ಇತ್ತೀಚೆಗೆ ಅಂದ್ರೆ ಈಗೊಂದು 2-3 ತಿಂಗಳ ಹಿಂದೆ ಭಾರಿ ಸುದ್ದಿ ಮಾಡಿದಂಥ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಹೊಸದಾಗಿ ಓಪನ್ ಆಗಿರುವಂತಹ ಬೊಮ್ಮಸಂದ್ರದಲ್ಲಿರೋ ರಾಮೇಶ್ವರಂ ಕೆಫೆಗೆ ನಾನು ಬಂದಿದ್ದೀನಿ. ನಮಸ್ಕಾರ ಎಲ್ರಿಗೂ, ನಾನು ಪ್ರತಿಭಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಜಾಗ ಆಗಲಿ ಅಥವಾ ಯಾವುದೇ ವಿಷಯ ಆಗಲಿ ಎಲ್ಲರ ಬಾಯಲ್ಲೂ ಸುದ್ದಿ ಆಗ್ತಾ ಇದೆ ಅಂದರೆ ಅಲ್ಲಿ ಏನು ವಿಶೇಷತೆ ಇದೆ ಅನ್ನೋದನ್ನು ತಿಳ್ಕೊಳ್ಳೇಬೇಕು. ಇವತ್ತಿನ ವಿಡಿಯೋದಲ್ಲಿ ರಾಮೇಶ್ವರಂ ಕೆಫೆನ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಇಲ್ಲಿ ನೋಡಿ, ಇದು ಕೃಷ್ಣ ಕುಟೀರ. ಪುಟಾಣಿ ಹಸುಗಳಿವೆ. ಇದು ಬಹುಶಃ ಮಲೆನಾಡು ಗಿಡ್ಡ ಜಾತಿ ಇರಬಹುದು. ಇವು ಹೈಟ್ ಆಗೋದಿಲ್ಲ, ಇದೇ ಥರ ಪುಟಾಣಿ ಇರುತ್ತೆ. ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂತಹ ಜಾಗ. ವಿಶಾಲವಾದ ಇದು 2 ಎಕರೆ ಜಾಗ ಇದೆಯಂತೆ. ಸ್ವಲ್ಪ ಮುಂದಕ್ಕೆ ಬಂದರೆ ದೇವಿ ಗುಡಿಯನ್ನು ನೋಡ್ಬೋದು. ಎದುರುಗಡೆ ಕಲ್ಲಿನ ಹಾವುಗಳು, ನೀರು, ತ್ರಿಶೂಲ, ಪಕ್ಕದಲ್ಲಿ ದೊಡ್ಡದಾದ ಗಣಪತಿ ವಿಗ್ರಹ. ನೀವಿಲ್ಲಿ ನೋಡ್ತಾ ಇರೋದು ಆದಿಯೋಗಿ ಶಿವನ ಕುಂಡ. ಈಶ್ವರನ ದೊಡ್ಡ ಸ್ಟ್ಯಾಚ್ಯೂ, ಎದುರುಗಡೆ ನೀರು, ನಂದಿ ಮೂರ್ತಿಯನ್ನು ನೋಡಿಕೊಂಡು ಹಾಗೆ ಮುಂದಕ್ಕೆ ಹೋದರೆ ನಿಮಗೆ ಫುಡ್ಗಳೆಲ್ಲ ಸಿಗುವಂಥ ಜಾಗ. ನಾನಿಲ್ಲಿ ಬಂದಿರೋದು ಮಧ್ಯಾಹ್ನ ಊಟ ಮಾಡೋಕ್ಕೆ. ಹಾಗೆ ಮಧ್ಯಾಹ್ನದ ಊಟ 11:30ರಿಂದ ಮಧ್ಯಾಹ್ನ 4 ಗಂಟೆ ತನಕ ಇರುತ್ತೆ. ರಾತ್ರಿಯ ಊಟ ಸಂಜೆ 7ರಿಂದ 11 ಗಂಟೆ ತನಕ ಇರುತ್ತೆ. ಆ ಟೈಮಲ್ಲಿ ಯಾವಾಗ ಬಂದರೂ ಕೂಡ ಇಲ್ಲಿ ಊಟ ಮಾಡ್ಬೋದು. ಇದು ನೋಡಿ, ಇಡ್ಲಿ ಸಿಗುವಂಥ ಜಾಗ. ದೊಡ್ಡ ಬಾಯ್ಲರ್ ಕೂಡ ಇದೆ. ಹಾಗೆ ಇಲ್ಲಿ ದೋಸೆಗೆ ಬೇರೆ ಕೌಂಟ್ರು, ಪುರಿ ಸಾಗುಗೆ ಬೇರೆ ಕೌಂಟ್ರು, ಪ್ರತಿಯೊಂದಕ್ಕೂ ಬೇರೆ ಬೇರೆನೇ ಇದೆ. ನಾನು ಹೋಗ್ತಾ ಇರೋದು ಊಟಕ್ಕಾಗಿರೋದ್ರಿಂದ ಪಾದರಕ್ಷೆಗಳನ್ನು ಮೊದಲು ಇಲ್ಲಿ ಬಿಚ್ಚಿಟ್ಟು ಮುಂದಕ್ಕೆ ಹೋಗಬೇಕು. ಬಲ ಸೈಡಲ್ಲಿ ನಿಮಗೆ ಸ್ಟೇಜ್ ಕಾಣಿಸ್ತಾ ಇದೆ. ಎಡ ಸೈಡಲ್ಲಿ ಇಲ್ಲಿ ವೆಂಕಟೇಶ್ವರನ ದೊಡ್ಡದಾದ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ. ದೇವಸ್ಥಾನದಲ್ಲಿರುವಷ್ಟೇ ದೊಡ್ಡದಾಗಿದೆ ಇದು. ಹಾಗೆ ಎದುರುಗಡೆ ದೇವಿಯ ಮೂರ್ತಿಯನ್ನು ನೋಡ್ಬೋದು. ಅದ್ರ ಎದುರುಗಡೆ ನಂದಿ ಮೂರ್ತಿ ಕೂಡ ಇಲ್ಲಿದೆ. ಇದು ಊಟದ ಹಾಲ್, ಭೋಜನಾಲಯ ಅಂತ ಹೇಳ್ತಾರೆ ಇದಕ್ಕೆ. ಇಲ್ಲಿ ಬರುವಾಗ ನಾವು 450 ಒಬ್ಬರಿಗೆ ಕೊಟ್ಟು ಬಿಲ್ಲನ್ನು ತಂದು ತೋರಿಸ್ಬೇಕು. ಆಮೇಲೆ ಬಾಳೆ ಎಲೆಯನ್ನು ಕೊಡ್ತಾರೆ. ನಾವು ಕೆಳಗಡೆನೂ ಕೂತ್ಕೊಂಡು ಊಟ ಮಾಡ್ಬೋದು. ಹಾಗೆ ಮಾಮೂಲಿ ಎಲ್ಲರ ಮನೇಲಿ ಇರೋ ಥರ ಟೇಬಲ್ ಚೇರ್ ಕೂಡ ಇಲ್ಲಿದೆ. ಇಲ್ಲಿ ಒಟ್ಟು 40 ಜನ ಬಡಿಸೋಕೆ ಅಂತ ಇದ್ದಾರೆ. ಹಾಗೆ ಹಳದಿ ಕುರ್ತಾ ಹಾಕ್ಕೊಂಡಿರ್ತಾರೆ. ಹಿತ್ತಾಳೆ ಪಾತ್ರವನ್ನೆಲ್ಲ ನೋಡ್ಬೋದು ಇಲ್ಲಿ. ಇಲ್ಲಿ ಬಡಿಸೋ ಬಾಳೆ ಎಲೆ ಊಟಕ್ಕೆ ಅನ್ನಲಕ್ಷ್ಮಿ ಅಂತ ಹೇಳ್ತಾರೆ. ಈ ಊಟದಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಬಳಸೋದಿಲ್ಲ. ದೇವಸ್ಥಾನದಲ್ಲಿ ಮಾಡೋ ತರಹನೇ ಅಡುಗೆ ಆಗಿರುತ್ತೆ. ಇಲ್ಲಿ ಬಡಿಸೋ ಬಾಳೆ ಎಲೆ ಊಟದಲ್ಲಿ ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, 2 ಥರದ ಪಲ್ಯ, ಚಟ್ನಿ, ಗೊಜ್ಜು, ಪುಳಿಯೋಗರೆ, ಪಾಯಸ, ಹೋಳಿಗೆ ತುಪ್ಪ, ಅನ್ನ ಪಪ್ಪು, ಅನ್ನ ಸಾಂಬಾರ್, ಅನ್ನ ರಸಂ, ಮೊಸರನ್ನ, ನೀರು ಬಾಟಲ್, ಕೊನೆಯಲ್ಲಿ ಬಾಳೆಹಣ್ಣು ಇಷ್ಟನ್ನು ಕೊಡ್ತಾರೆ. ಅನ್ಲಿಮಿಟೆಡ್ ಆಗಿರುತ್ತೆ, ಬೇಕಾದರೆ ಮತ್ತೆ ಹಾಕ್ಸ್ಕೊಳ್ಬೋದು. ಹಾಗೆ ರೈಸಲ್ಲಿ ವೈಟ್ ರೈಸ್, ರೆಡ್ ರೈಸ್ 2 ಥರದ ಅನ್ನ ಇರುತ್ತೆ. ನಾವು ಚಾಯ್ಸ್ ಮಾಡ್ಕೋಬೋದು. ಇದು ಆಗಿತ್ತು ನನ್ನ ಮಧ್ಯಾಹ್ನದ ಭೋಜನ. ಹಾಗೆ ಹೊರಗಡೆ ಬಂದಾಗ ನೋಡಿ ಎಷ್ಟೊಂದು ಜನ ಪ್ಲೇಟಲ್ಲೆಲ್ಲ ತಿಂಡಿಯನ್ನು ತಗೊಂಡು ಇಲ್ಲಿ ತಿಂತಾ ಇದ್ದಾರೆ ಅಂತ. ಇದು ತುಂಬಾ ದೊಡ್ಡದಾಗಿರೋದ್ರಿಂದ ಯಾರು ಎಲ್ಲಿ ಬೇಕಾದರೂ ಹೋಗಿ ಕೂತ್ಕೊಂಡು ತಿನ್ಕೊಂಡು ಆರಾಮು 1 ಅವರ್ ಅಂತೂ ಇಲ್ಲಿ ಕಳಿಬಹುದು. ಹಾಗಾಗಿ ಎಲ್ಲ ಏಜ್ ಅವರಿಗೂ ಇದು ಸೆಟ್ ಆಗೋ ಥರನೇ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಏಜ್ ಆದವರಿಗೂ ಕೂಡ ಇಲ್ಲಿ ದೈವಿಕ ಭಾವನೆ ಬರೋ ಥರ ಇದೆ. ಚಿಕ್ಕ ಮಕ್ಕಳು ಕರ್ಕೊಂಡು ಬಂದರೆ ಇಲ್ಲಿ ದೊಡ್ಡದಾದ ಜಾಗ ಇರೋದ್ರಿಂದ ಆಟ ಆಡಿಕೊಂಡು 1 ಅವರ್ ಆರಾಮಾಗಿ ಕಳಿಬಹುದು. ಹಾಗೆ ಮಿಡ್ಲ್ ಏಜ್ ಅವರಿಗೂ ಕೂಡ ಮಾತಾಡಿಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಟೈಮನ್ನು ಸ್ಪೆಂಡ್ ಮಾಡ್ಬೋದು. ಎಲ್ಲ ಏಜ್ ಅವರಿಗೂ ಇಲ್ಲಿ ಸೆಟ್ ಆಗೋ ಥರ ಮಾಡಿರೋದ್ರಿಂದ ವೀಕೆಂಡ್ ಅಲ್ಲದೇ ವೀಕ್ ಡೇಸಲ್ಲೂ ಕೂಡ ಫುಲ್ ರಶ್ ಆಗೇ ಇರುತ್ತೆ. ನೀವು ನಿಮ್ಮ ಅನುಭವನ ಕಾಮೆಂಟಲ್ಲಿ ಹಂಚ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.